ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಬಾರಿ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ಜೈಲಿನ ಒಳಗಡೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಕಾಗಿ ಹೋಗ್ತಾ ಇದೆ ಜೈಲು ವಾಸ ಅವರಿಗೆ. ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಹಾಕಿದ್ರು. ಇವತ್ತು ನಟ ದರ್ಶನ್ಗೆ ಒದಗಿಸಿದ ಸವಲತ್ತುಗಳ ವರದಿ ಸಲ್ಲಿಕೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗುತ್ತೆ. ಸೆಷನ್ಸ್ ಕೋರ್ಟ್ಗೆ ವರದಿಯನ್ನು ಕೊಡೋದಕ್ಕೆ ಜೈಲಾಧಿಕಾರಿಗಳು ಮುಂದಾಗ್ತಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ನೀಡಿರುವಂತಹ ಸವಲತ್ತುಗಳ ಕುರಿತು ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಹಾಸಿಗೆ, ದಿಂಬು, ಬೆಡ್ಶೀಟು, ಊಟ ತಿಂಡಿ, ವಾಕಿಂಗ್ ಬಗ್ಗೆ ಈ ವರದಿಯಲ್ಲಿ ಉಲ್ಲೇಖವಾಗಿರುತ್ತೆ. ದರ್ಶನ್ಗೆ ಕನಿಷ್ಠ ಸವಲತ್ತನ್ನು ಒದಗಿಸಲು ನ್ಯಾಯಾಲಯ ಆದೇಶವನ್ನು ಹೊರಡಿಸಿತ್ತು. ಕೋರ್ಟ್ ಆದೇಶ ಇದ್ದರೂ ಕೂಡ ಜೈಲಾಧಿಕಾರಿಗಳು ಈ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ದರ್ಶನ್ ಪರ ವಕೀಲರು ಒಂದು ಅರ್ಜಿ ಹಾಕ್ಕೊಂಡಿದ್ರು ಕೋರ್ಟ್ನಲ್ಲಿ. ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಹಾಕಿದಂತಹ ದರ್ಶನ್ ಪರ ವಕೀಲರು ವರದಿ ಸಮೇತ ಖುದ್ದು ಹಾಜರಾಗುವುದಕ್ಕೆ ಜೈಲಿನ ಸೂಪ್ರಿಡೆಂಟ್ಗೆ ಅಧಿಕಾರಿಗೆ ಸೂಚನೆಯನ್ನು ಕೊಟ್ಟಿತ್ತು ಕೋರ್ಟು. ಇವತ್ತು ಜೈಲಾಧಿಕಾರಿಗಳು ಖುದ್ದು ಹಾಜರಾಗಿ ಕೋರ್ಟ್ಗೆ ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಹಾಗಾದರೆ ಕೋರ್ಟ್ಗೆ ಹಾಸಿಗೆ ದಿಂಬಿನ ವರದಿಯಲ್ಲಿ ಏನಿದೆ? ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ನನಗೆ ಹಾಸಿಗೆ ದಿಂಬನ್ನು ಕೊಡ್ತಾ ಇಲ್ಲ, ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಹೋಗೋಕ್ಕಾಗ್ತಿಲ್ಲ, ಫಂಗಸ್ ಬಂದಿದೆ ಅನ್ನುವಂತಹ ಮಾತನಾಡಿದರು. ಇವತ್ತು ನಟ ದರ್ಶನ್ಗೆ ಒದಗಿಸಿದಂತಹ ಸವಲತ್ತುಗಳ ವರದಿ ಸಲ್ಲಿಕೆ ಆಗುತ್ತೆ. ನಾವು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಅಂಥೇಳಿ ಸೆಷನ್ಸ್ ಕೋರ್ಟ್ಗೆ ಇವತ್ತು ವರದಿಯನ್ನು ಕೊಡ್ತಾರೆ ಜೈಲಿನ ಅಧಿಕಾರಿಗಳು. ಕೋರ್ಟ್ ಸೂಚನೆ ಕೊಟ್ಟಿತ್ತು, ಬಂದು ಹೇಳಿ ಏನು ಕೊಟ್ಟಿದ್ದೀರಾ ಅವರಿಗೆ ಅಂಥೇಳಿ. ಜೈಲಿನಲ್ಲಿ ದರ್ಶನ್ಗೆ ನೀಡಿರುವಂತಹ ಸವಲತ್ತುಗಳ ಕುರಿತು ಇವತ್ತು ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಏನೇನು ಕೊಟ್ಟಿದ್ದೀರಾ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅದರ ಮಾಹಿತಿ ಇರುತ್ತೆ. ಹಾಸಿಗೆ, ದಿಂಬು, ಬೆಡ್ಶೀಟು, ಊಟ ತಿಂಡಿ, ವಾಕಿಂಗ್ ಮಾಡೋದಕ್ಕೆ ಅವಕಾಶ ಎಲ್ಲದೂ ಕೂಡ ಈ ವರದಿಯಲ್ಲಿ ಉಲ್ಲೇಖವಾಗಿರುತ್ತೆ. CCTV, ಬಾಡಿ ವಾರ್ನ್ ಕ್ಯಾಮರಾ ದೃಶ್ಯಾವಳಿಗಳ ಸಮೇತ ವರದಿಯನ್ನು ಕೊಡೋದಕ್ಕೆ ಈಗ ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಅದನ್ನ ಕೋರ್ಟ್ನ ಗಮನಕ್ಕೆ ತರ್ತಾರೆ. ತಾಂತ್ರಿಕ ಸಾಕ್ಷ್ಯಕ್ಕಾಗಿ ದೃಶ್ಯಾವಳಿಗಳನ್ನು ಕೂಡ ಜೈಲಾಧಿಕಾರಿಗಳು ನೀಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರಂತೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ವಿಡಿಯೋ ಫುಟೇಜ್ ಇದೆ ಅನ್ನೋದನ್ನು ಕೋರ್ಟ್ನ ಗಮನಕ್ಕೆ ತರ್ತಿದ್ದಾರೆ. ನಾವು ನ್ಯಾಯಾಂಗ ನಿಂದನೆಯನ್ನು ಮಾಡಿಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಮ್ಯಾನ್ಯುವಲ್ನ ಅಂಶ ಏನೇನು ಅಂಥೇಳಿ ಪ್ರತ್ಯೇಕ ವರದಿ ತಯಾರು ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳೇನಿದ್ದಾರೋ ಅವ್ರಿಗೆ ಕೊಡುವಂತಹ ಸವಲತ್ತೇ ದರ್ಶನ ಕೊಟ್ಟಿದ್ದೀವಿ. ಮ್ಯಾನ್ಯುವಲ್ನ ಪ್ರತಿ, CCTV ದೃಶ್ಯಾವಳಿ ಸಮೇತ ವರದಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದೇ ವರದಿಯನ್ನು ಇವತ್ತು ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತೆ. ಜೈಲಾಧಿಕಾರಿಗಳು ವರದಿ ಸಲ್ಲಿಸಿದ ಬಳಿಕ ಅರ್ಜಿ ವಿಚಾರಣೆಯನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟು. ನಿಜಕ್ಕೂ ಕೂಡ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ ಅವರಿಗೆ ಸವಲತ್ತುಗಳನ್ನು ಕೊಡಲಾಗ್ತಾ ಇದೆಯಾ, ಇಲ್ಲ ನ್ಯಾಯಾಂಗ ನಿಂದನೆ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯ ಅರ್ಜಿ ವಿಚಾರಣೆ ಆದ ನಂತರ ವಿಚಾರಣೆ ನಡೆಸಿ ಹಾಸಿಗೆ ದಿಂಬಿನ ಬಗ್ಗೆ ಆದೇಶವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ನೋಡೋಣ ಇವತ್ತು ಯಾವ ರೀತಿ ಬೆಳವಣಿಗೆಗಳಾಗುತ್ತೆ, ವರದಿ ಸಲ್ಲಿಕೆ ಆದ ನಂತರ ಕೋರ್ಟ್ ಏನು ಹೇಳುತ್ತೆ ಅಂಥೇಳಿ.